ಮಕ್ಕಳಾಟಿಕೆ ಆಯ್ತು ನಮ್ಮದು, ಮಕ್ಕಳಾಟಿಕೆ ಆಯ್ತು ನಮ್ಮದು. ರಕ್ತದಾಯ ಅಡಿಗೆ ಮಿಕ್ಕ ಮಾತೆ ಒಡೆಯರ ಆಜ್ಞೆ ನಮಗೆ ಮಾನ್ಯವದ. ಒಡೆಯರ ಆಜ್ಞೆ ನಮಗೆ ಮಾನ್ಯವದ. ಶಿವ 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 ಒಡೆಯನ ಆಜ್ಞೆಯನ್ನು ಪಡೆದು ಕದಂಬಾವನವನ್ನು ಬಂದು ಪ್ರವೇಶ ಮಾಡಿದ್ದೇನೆ. ಸಾಗಿ ಬರುವ ದಾರಿಯಲ್ಲಿ ದೇಹದಲ್ಲಿ ಏನೋ ಒಂದು ರೀತಿಯಾದಂತಹ ಉಲ್ಲಾಸ ಹುಟ್ಟಿತು. ಹೋಗು ಸುಗ್ರೀವ, ಒಂದು ದಿವ್ಯವಾದಂತಹ ಮಂಗಳಕರವಾದಂತಹ ಶಕ್ತಿಯನ್ನೊಂದು ನೀನು ಕಾಣುವುದಕ್ಕೆ ಇದ್ದೀಯ. ಓಡೋಡಿಕೊಂಡು ಬಂದೆ ಕದಂಬಾವನವನ್ನು ಬಂದು ಪ್ರವೇಶ ಮಾಡಿದ್ದೇನೆ. ಈ ರೀತಿಯಾದಂತಹ ಕದಂಬಾವನವನ್ನು ಯಾವತ್ತಾದರೂ ನಾವು ಕಂಡದ್ದುಂಟೆ? ಹಾಗಿದ್ದರೆ ಇಂತಹ ಬದಲಾವಣೆಗಳಿಗಾಗುವುದಕ್ಕೆ ಕಾರಣವಾದಕ್ಕಾದರೂ ಏನು? ಸಪ್ತಸ್ವರ ಸಮ್ಮಿಲಿತವಾದಂತಹ ಸುಶ್ರಾವ್ಯವಾದಂತಹ ಗಾಯನದ ಪಥವನ್ನೇ ಹಿಡಿಯುತ್ತಾ ಮುಂದೆ ಮುಂದೆ ಅಂಬರದಿಂದಲೇ ಇಳಿಯಬಿಟ್ಟಂತಹ ಒಂದು ಬಂಗಾರದ ಉಯ್ಯಾಲೆ, ಅದರಲ್ಲಿ ಕುಳಿತಿರುವವಳು ಈ ಬಾಲೆ. ಏನಿದು ಈ ನೀಲೆ? ಕಾಣಬಾರದೆ ಈಕೆಯನ್ನು. ಈಕೆಯೂ ಸಾಮಾನ್ಯ ತರುಣಿಯೇ. ಈಕೆಯೂ ಎನ್ನೊಡೆಯನಿಗೆ ಸಿಕ್ಕುವಳೆ, ಸಿಕ್ಕಿದರೂ ಆತ ದಕ್ಕಿಸಿಕೊಂಡಾನೆ. ಚಂಡಮುಂಡರಿಗೆ ಈಕೆಯೊಬ್ಬಳು ಸುಂದರವಾದಂತಹ ತರುಣಿಯಂತೆ ಕಂಡಳಂತೆ. ಆದರೆ ಈ ಮುದುಕನಿಗೆ ಆ ರೀತಿ ಕಾಣುತ್ತಾ ಇಲ್ವಲ್ಲ. ಒಂದು ಕಂಬಕ್ಕೆ ಸೀರೆಯನ್ನು ಉಡಿಸಿದರೆ ಅದರಲ್ಲಿ ತಾಯಿಯ ಭಾವವನ್ನು ಕಾಣುವವರು ಚಂಡಮುಂಡರು. ಅಖಂಡ ಬ್ರಹ್ಮಚಾರಿಗಳಿದ್ದಾರೆ. ಅಂತವರಿಗೆ ಒಬ್ಬಳಾಕೆ ಹೆಣ್ಣು ಸುಂದರವಾಗಿ ಕಾಣುತ್ತಾಳೆ ಅಂತಾದರೆ ಏನಿದರ ಅರ್ಥ? ಬ್ರಹ್ಮಚಾರಿಗಳ ಬ್ರಹ್ಮಚರ್ಯವೆನ್ನುವುದು ಕೆಟ್ಟು ಹೋಯಿತು ಎನ್ನುವುದೇ ಸ್ಪಷ್ಟ. ಅವರೇನೋ ಹಾಳು ಹುಡುಗರು ಈ ರೀತಿಯಾದಂತಹ ತೀರ್ಮಾನವನ್ನು ಕೈಗೊಂಡಿದ್ದಾರೆ. ಆದರೆ ನನ್ನ ಒಡೆಯರೇನು ಸಾಮಾನ್ಯದವನೇ, ಮೂರು ಲೋಕಕ್ಕೆ ಒಡೆಯಲಿದ್ದಾನೆ. ರಾಜಕೀಯ ವಿಚಾರದಲ್ಲಿ ನಿಪುಣನು ನನ್ನೊಡೆಯ. ಅಂತವನು ಈ ರೀತಿಯಾದಂತಹ ತೀರ್ಮಾನವನ್ನು ಕೈಗೊಳ್ಳುತ್ತಾನೆ ಅಂತಾದರೆ ಕಾರಣವಿಷ್ಟೇ. ವಿನಾಶ ಕಾಲೇ ವಿಪರೀತ ಬುದ್ಧಿ. ಹೌದು, ಈ ಪ್ರಪಂಚದಲ್ಲಿ ವಿಷ ಕಚ್ಚಿದವನಾದರೂ ಬದುಕಬಹುದು, ಮಣ್ಣು ಕಚ್ಚಿದವನು ಬದುಕುವುದಕ್ಕೆ ಇಲ್ಲ. ಹಾಗಿದ್ದರೆ ನಾನು ಬಂದಿದ್ದೇನೆ. ನಾ ಬಂದಂತಹ ಕಾರ್ಯ ಪೂರ್ಣಗೊಳ್ಳಬೇಕು.